ಕನ್ನಡ ಕಿರುತೆರೆ ಆಗಿರ್ಬೋದು ಅಥವಾ ಹಿಂದಿ ಕಿರುತೆರೆ ಆಗಿರ್ಬೋದು, ಕಿರಣ್ ರಾಜ್ ಅವ್ರಿಗೆ ಕೈ ಹಿಡಿದಷ್ಟು ಸಿನಿಮಾ ಕೈ ಹಿಡಿದಿಲ್ವಾ ಅಂತ. ಅಂದ್ರೆ ಕಿರುತೆರೆಯಲ್ಲಿ ಕೈ ಹಿಡಿದಿದ್ದು ನಿಮ್ಗೆ ಒಂದು ಅಷ್ಟು ನೋಡಾದ್ಮೇಲೆ ಕಾಣ್ತಿದೆ. ಅಂದ್ರೆ ನಾನ್ ಪರ್ಸನಲಿ ಐ ಆಮ್ ನಾಟ್ ಅಪ್ಸೆಟ್ ಅಬೌಟ್ ಎನಿಥಿಂಗ್. ಓಕೆ, ಇದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ, ಅದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ. ಏನೋ ಹೇಳ್ತಾರಲ್ಲ, ಕೈ ಸುಟ್ಕೊಂಡ ಅಂತ, ಬೂದಿ ಆಗೋ ತನಕನೂ ಮಾಡ್ತೀನಿ. ಬಟ್ ಸಮ್ ಡೇ ಇಟ್ ವಿಲ್ ಹ್ಯಾಪನ್. ಅದಾಗ್ಲಿ. ಅಂದ್ರೆ ಹೌ ಟು ಸೇ ಇಟ್, ಈಗ ಟೆಲಿವಿಷನ್ ಕನ್ನಡತೆಯಿಂದ ಒಂದು ಫೇಮ್ ಬಂದಿದೆ, ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ಅದಕ್ಕಿಂತ ಮುಂಚೆ 7 ಸೀರಿಯಲ್ ಮಾಡಿದ್ದೀನಿ. ನಾನು ಆಗ ಕೈ ಹಿಡಿತಾ ಇಲ್ವಲ್ಲ ಅಂತ ಬಿಟ್ಬಿಟ್ಟಿದ್ರೆ ಕನ್ನಡತಿನೂ ಆಗ್ತಿರ್ಲಿಲ್ಲ, ಕನ್ನಡನೂ ಆಗ್ತಿರ್ಲಿಲ್ಲ. ಬಟ್ ಆಗ್ಲೂ ಆಗುತ್ತೆ, ಮಾಡೋಣ. ಬಟ್ ಆ 7 ಪ್ರಾಜೆಕ್ಟ್ಸ್ ಅಲ್ಲೂ ನಾನು ಯಾವತ್ತು 50% 40% ಕೊಟ್ಟಿಲ್ಲ. ನಾನು ಯಾವತ್ತು 100% ಕೊಡ್ತಿದ್ದೆ. ಇನ್ನ ಹೋಪ್ ಇವತ್ತಲ್ಲ ನಾಳೆ ಇಟ್ ವಿಲ್ ಬಿ ರೆಕಗ್ನೈಸ್ಡ್. ಸೊ ಸೇಮ್ ಅಪ್ಲೈಸ್ ಫಾರ್ ಸಿನಿಮಾ. ನನ್ಗೆ ನಾನ್ ನೋಡ್ತಿರೋದೇನು, ನನ್ ಪ್ರೀವಿಯಸ್ ಸಿನಿಮಾಗೆ ಬಂದಿರೋ ಕ್ರೌಡ್ ಕಲೆಕ್ಷನ್ ನನ್ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಹೆಚ್ಚಿದ್ಯಾ ಇದೆ ಅಂತಂದ್ರೆ ಫಾರ್ ಮೀ ಇಟ್ಸ್ ಅ ಸಕ್ಸಸ್. ಬೇರೆಯವ್ರ ಪ್ಯಾರಾಮೀಟರ್ ಸಕ್ಸಸ್ ನ ಮೆಜರ್ ಮಾಡೋದು ಬೇರೆ ಇರ್ಬೋದು, ಅವ್ರ ಪ್ಯಾರಾಮೀಟರ್ಸ್ ಗೆ ಏನ್ ರಿಸಲ್ಟ್ ಇದೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ವೆನ್ ಐ ಪರ್ಸನಲಿ ಸಿ ಮೈ ಸೆಲ್ಫ್ ಅಂಡ್ ಮೈ ವರ್ಕ್ ಅಂಡ್ ಗ್ರೋತ್, ಐ ಆಮ್ ಸೀಯಿಂಗ್ ದಟ್ ಒಂದು ಇನ್ಕ್ಲೈನ್ ಇದರಲ್ಲಿ ರೇಷಿಯೋ ಕಾಣ್ತಿದೆ. ನೆಕ್ಸ್ಟ್ ಇದರಲ್ಲಿ ಬೇರೆಯವ್ರ ಪ್ಯಾರಾಮೀಟರ್ಗೂ ಸೂಟ್ ಆಗುವಂತ ಸಕ್ಸಸ್ ಬಂದ್ಬಿಡುತ್ತೆ.